ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲ್ ಮಸಾಲ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾಗಿ ಹೊಸದಾಗಿ ನೋಡ್ತಿದ್ದಾರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮಾಡೋಕ್ಕೇನು ಅಷ್ಟೊಂದೇನು ಸಾಮಾನು ಅದೋದಿಲ್ಲ ರೀ, ಸ್ವಲ್ಪ ಸಾಮಾನು ಇದ್ದರೆ ಮುಗೀತು. ಈ ರೈಸ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಬೇಕಾಗಿರೋ ಸಾಮಗ್ರಿ ಏನಂತ ನೋಡೋಣ ಬನ್ನಿ. ನೀವು ಈ ರೈಸ್ ಮಾಡಲಿಕ್ಕೆ ಬಾಸ್ಮತಿ ರೈಸ್ ಬಿ ತೊಗೋಬೋದು, ಸೋನಾ ಮಸೂರಿ ರೈಸ್ ಇರುತ್ತಲ್ಲ ಆ ಅಕ್ಕಿ ಯಾವುದು ತೊಗೋಬೋದು, ಯಾವುದು ಬೇಕಾದ್ರೂ ನಡೆಯುತ್ತೆ. ನಾನು ಇವಾಗ ಒಂದು ಗ್ಲಾಸ್ನಷ್ಟು ಅಕ್ಕಿನ ತೊಗೊಂಡಿದ್ದೇನೆ. ನಂತರ 2 ಪಾತ್ರೆ ಗೋಡಂಬಿ, ಬಟಾಣಿ, ತುಪ್ಪ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಹಸಿಮೆಣಸು, ಕರಿಬೇವು ಇಷ್ಟನ್ನು ತೊಗೊಂಡಿದ್ದೇನೆ. ಈಗ ಒಂದು ಪಾತ್ರೆಗೆ ನಾವು ಒಂದು ಕಡಾಯಿನಿಟ್ಟು ಅರ್ಧ ಕಪ್ನಷ್ಟು ತುಪ್ಪವನ್ನು ಹಾಕಿದ್ದೇನೆ. ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಇದನ್ನು ಏನಂತಾರದು ಕಾಳು ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ. ಲವಂಗ, ದಾಲ್ಚಿನ್ನಿ, ಪತ್ರೆ, ಏಲಕ್ಕಿ, ನಂತರ ಹಸಿಮೆಣಸು ಕೂಡ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇವೆಲ್ಲವೂ ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗಬೇಕು. ನೋಡಿ, ಈ ಥರ ಫ್ರೈ ಆಗಬೇಕು. ಹಸಿಮೆಣಸು ಮೊದಲೇ ಹಾಕಿದ್ರು ನಡೆಯುತ್ತೆ, ನಂತರ ಹಾಕಿದ್ರು ನಡೆಯುತ್ತೆ. ನಾನು ಇವಾಗ ಹಾಕ್ತಾ ಇದ್ದೇನೆ. ನೋಡಿ, ಈ ಥರ ಹಾಕಬೇಕು. ಇಷ್ಟೇ, ಏನಿಲ್ಲ, ಇದು ತುಂಬ ಸರಳವಾದ ವಿಧಾನ. ಇಷ್ಟು ಫ್ರೈ ಆದರೆ ಆಯಿತು. ನೋಡಿ, ಈ ಥರ ಫ್ರೈ ಆಗಬೇಕು. ಇದು ಚೆನ್ನಾಗಿ ಈಗ ಫ್ರೈ ಆಗಿದೆ. ಸೊ ಇವಾಗ ನಾನು ಗೋಡಂಬಿನ ಹಾಕ್ತಾಯಿದ್ದೀನಿ. ನೀವು ಗೋಡಂಬಿ ಎಷ್ಟು ಹಾಕ್ತಿರೋ ಅಷ್ಟು ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾಕೋರು ಹಾಕ್ಬೋದು. ಸೊ ಇನ್ನೂ ಜರ ಜಾಸ್ತಿ ಬೇಕಾದರೂ ಇನ್ನೂ ಸ್ವಲ್ಪ ಜಾಸ್ತಿನೇ ಗೋಡಂಬಿನ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನೋಡಿ, ನಾನು ಈ ಗೋಡಂಬಿ ಹಾಕಿದ್ದೀನಿ. ಸ್ವಲ್ಪ ಗೋಡಂಬಿ ಜರ ಗೋಲ್ಡನ್ ಕಲರ್ ಬರುವಾಗ ನಾವು ಫ್ರೈ ಮಾಡ್ಕೋಬೇಕು. ಇದು ಆದ ನಂತರ ನಾನು ಇವಾಗ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಮೊದಲೇ ಕರಿಬೇವನ್ನು ಹಾಕಿದರೆ ಇದೆಲ್ಲ ಹೊತ್ತಿ ಹೋಗುತ್ತೆ, ಅದಕ್ಕಾಗಿ ನಾನು ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಹಾಕಿದ್ದೀನಿ. ಸರಿ, ಇವಾಗ ವಟಾಣಿ ಕಾಳನ್ನು ಹಾಕ್ತಾಯಿದ್ದೀನಿ. ಸೊ ನಾನೀಗ ಅರ್ಧ ಕಪ್ನಷ್ಟು ವಟಾಣಿ ಕಾಳನ್ನು ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಚೆನ್ನಾಗಿ ಅದೆಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ನಾವು 1 ಕಪ್ನಷ್ಟು ಅಕ್ಕಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ವಿಡಿಯೋನ ಲೈಕ್ ಮಾಡಿ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೈ ಆಗಿದೆ. ನಾನಿವಾಗ 1 ಗ್ಲಾಸ್ನಷ್ಟು ಅಕ್ಕಿಯನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಅಕ್ಕಿಯನ್ನು ತೊಳೆದ್ಬಿಟ್ಟು ಹಾಕಿದ್ದೀನಿ. ಇದು ಕೂಡ ಸ್ವಲ್ಪ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಅಕ್ಕಿಯನ್ನು ಸ್ವಲ್ಪ ಹುರಿಬೇಕು. ಸ್ವಲ್ಪ ಹುರಿದ್ರೆ ಆಯಿತು. ನೋಡಿ, ಈ ಥರ ಹುರಿಬೇಕು. ನಂತರ ನಾನು 1 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ನಲ್ಲ ಅದಕ್ಕೆ ನಾನು 2 ಗ್ಲಾಸ್ನಷ್ಟು ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಮೆತ್ತಗೆ ಬೇಕನ್ನೋರು 3 ಗ್ಲಾಸ್ ಹಾಕೋಬೋದು. ನನಗೆ ಸ್ವಲ್ಪ ಉದುರು ಅಕ್ಕಿ ಅನ್ನ ಬೇಕನ್ನೋರು 2 ಗ್ಲಾಸ್ ಹಾಕ್ಕೋಬೋದು. ಫ್ರೆಂಡ್ಸ್, ನಾನು ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೇನೆ. ನನಗೆ ಅಷ್ಟೊಂದು ವೀಡಿಯೋದಲ್ಲಿ ಅಷ್ಟೊಂದೇನು ಮಾಹಿತಿ ಇಲ್ಲ. ಸೊ ನನಗೆ ಹೇಗೆ ಬರುತ್ತೋ ಆ ಥರ ನಾನು ನನ್ನ ಮೊಬೈಲ್ ಕ್ಯಾಮ್ರಾದಲ್ಲೇ ವಿಡಿಯೋ ಮಾಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಹೇಗೆ ಬಂದಿದೆ ಅಂತಲೂ ನೀವೇ ಕಮೆಂಟ್ ಮಾಡಿ ಹೇಳಬೇಕು ಫ್ರೆಂಡ್ಸ್. ಇವಾಗ ನಾನು ಆ ರೈಸ್ ಎಲ್ಲ ಚೆನ್ನಾಗಿ ಹುರಿದಿದ್ದೀನಿ. ನೋಡಿ, ಫ್ರೈ ಆಗಿದೆ. ಇವಾಗ ನಾನು 1 ಗ್ಲಾಸ್ ಅಕ್ಕಿಗೆ ನಾನು ಹೇಳಿದ್ನಲ್ಲ, ನಾನು 2 ಕಪ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾನು 1 ಲೋಟ ರೈಸ್ ತೊಗೊಂಡಿದ್ದೀನಿ, ಅದಕ್ಕೆ 2 ಕಪ್ನಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ಹಾಕಿದ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೀನಿ. ನಂತರ ಕೊತ್ತಂಬರಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಇವಾಗ ನಾನು ಮೊದಲಿಗೆ ಉಪ್ಪನ್ನು ಹಾಕ್ತೀನಿ. ನೋಡಿ, ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ನಾನು ಇವಾಗ ನೋಡಿ ನನಗೆ ಇಷ್ಟು ಸಾಕು, ಇಷ್ಟು ಉಪ್ಪನ್ನು ಹಾಕ್ತೀನಿ. ನೀವು ನೋಡಿ ಹಾಕ್ಕೊಳ್ಳಿ. ನಂತರ ಈ ರೈಸ್ ಮಾಡಲಿಕ್ಕೇನು ಅಷ್ಟೊಂದು ಟೈಮ್ ಹಿಡಿಯೋದಿಲ್ಲ ರೀ. ಓನ್ಲಿ 5ರಿಂದ 10 ನಿಮಿಷದಲ್ಲಿ ಅಂದರೆ ಈ ರೈಸ್ ರೆಡಿಯಾಗಿಬಿಡುತ್ತೆ ಫ್ರೆಂಡ್ಸ್. ತುಂಬ ಸಿಂಪಲ್ ಆಗಿರೋ ರೈಸ್ ರೀ ಇದು. ಯಾವುದೇ ಈರುಳ್ಳಿ ಕೂಡ ಬಳಸಿಲ್ಲ, ಯಾವುದೇ ಶುಂಠಿ ಬೆಳ್ಳುಳ್ಳಿ ಕೂಡ ನಾನು ಹಾಕಿಲ್ಲ. ನೋಡಿ, ಇಷ್ಟೇ ಇರೋದು. ಯಾವ ಕಸ್ತೂರಿ ಮೆಥಿನೂ ಕೂಡ ನಾನು ಹಾಕಿಲ್ಲ. ಸಿಂಪಲ್ಲಾಗಿ ನಾನು ರೈಸ್ ಮಾಡ್ತಾಯಿದ್ದೇನೆ. ಸೊ ಇದು ಮಾಡಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮತ್ತೆ ಈ ರೈಸನ್ನು ಮಾಡಿ ತಿಂತೀರ. ನೋಡಿ, ನಾನು ಇವಾಗ ಕೊತ್ತಂಬರಿನ ಕೂಡ ಹಾಕ್ತಾಯಿದ್ದೇನೆ. ಸೊ ನಿಮಗೆ ಕೊತ್ತಂಬರಿನ ಹಾಕಿ ಈ ಥರ ನಾನು ಕೈ ಆಡಿಸಿ ಇನ್ನು ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ 3 ಸೀಟಿ ಹೊಡಿಸಿದರೆ ಮುಗೀತು ಫ್ರೆಂಡ್ಸ್. ರುಚಿಯಾಗಿರುವಂಥ ಮಸಾಲೆ ರೈಸ್ ಸವಿಯಲು ರೆಡಿ ಆಗುತ್ತೆ ಫ್ರೆಂಡ್ಸ್. ಇದು ಇಷ್ಟು ಈಸಿಯಾದ ರೆಸಿಪಿ ಅಲ್ಲ. ನೀವು ಪದೇ ಮಾಡಿ ತಿಂತೀರ. ಒಮ್ಮೆ ಮಾಡಿದ್ರೆ ಸಾಕು, ಪದೇ ಮಾಡಿ ತಿಂತೀರ. ನೋಡಿ, ಈ ಥರ ನಾನು 3 ವಿಸಿಲ್ ಕೂಗಿಸಿದ್ದೀನಿ ಅಷ್ಟೇ. 3 ಗ್ಲಾಸ್ ನೀರು ಹಾಕಿದರೆ 4 ವಿಸಿಲ್ ಕೂಗಿಸ್ಬೇಕು. ನಾನು 2 ಗ್ಲಾಸ್ ನೀರು ಹಾಕಿದ್ದೀನಲ್ಲ, ಸೊ ಅದಕ್ಕೆ ನಾನು 2 ವಿಸಿಲನ್ನು ಕೂಗಿಸ್ತಾ ಇದ್ದೇನೆ ಅಷ್ಟೇ. 10 ನಿಮಿಷದಲ್ಲಿ ಈ ರೈಸ್ ರೆಡಿಯಾಗಿಬಿಡುತ್ತೆ. ಪಟ್ ಅಂತ ಈ ರೈಸ್ ರೆಡಿ ಆಗುತ್ತೆ. ಸೊ ನೋಡಿ, ನೀವು ಟ್ರೈ ಮಾಡಿ ಮನೆಯಲ್ಲೇ ಈ ರೈಸನ್ನು ಹೇಗೆ ಬಂದಿದೆ ಅಂತ ಹೇಳಿರಿ, ಕಮೆಂಟ್ ಮಾಡಿರಿ.
ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿರಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೋತೀರೋ ಅಷ್ಟು ನಾನು ಮತ್ತಷ್ಟು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಂತೂ ಮರೀಲೇಬೇಡಿ. ನೋಡಿರಿ, ರೆಡಿಯಾಗಿದೆ ರೈಸು. ಇಷ್ಟೇ ರೀ, ಇಷ್ಟೇ. ಇದರಲ್ಲಿ ಏನೂ ವಿಶೇಷತೆ ಇಲ್ಲ. ನಾನು ಯಾವುದೇ ತರಹದ ಮಸಾಲೆ ಪದಾರ್ಥಗಳನ್ನು ಕೂಡ ಜಾಸ್ತಿ ಬಳಸೇ ಇಲ್ಲ. ಸೊ ನೋಡಿ, ಇದು ತುಂಬ ನೋಡೋಕ್ಕೆ ಇಷ್ಟ ಇಲ್ಲ, ತಿನ್ನೋಕ್ಕೂ ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂದಿದೆ ಅಂತ ನೋಡಿ ಹೇಳ್ರಿ. ನೋಡಿ ಇಷ್ಟೇ. ಈ ರೆಸಿಪಿಯಲ್ಲಿ ಏನು ಅಂಥದ್ದೇನಿಲ್ಲ, ತುಂಬ ಈಸಿ ಮೆಥಡ್ ಇದು. ನೋಡಿ, ಈ ಥರ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತೈತೆ ರೀ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.